ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೆ ಯೋಗಿನಾಥ. ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವ್ರನ್ನ ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಜಾನಪದರು ಹೇಳುತ್ತಾರೆ, ಹುಟ್ಟಿ ಬಂದನು ಬಸವ ಕಟ್ಟುವುದಕ್ಕ ಕಲ್ಯಾಣ, ಹುಟ್ಟಿ ಬಂದನು ಬಸವ ಕಟ್ಟುವುದಕ್ಕ ಕಲ್ಯಾಣ, ಬಿಟ್ಟು ಬಾಗೋಡಿ ನಾಗಾಯಿಯೊಡಗೂಡಿ ಮೆಟ್ಟು ಮಾಡಿದನು ಸಂಗಮಕ, ನಾಗಾಯಿಯೊಡಗೂಡಿ ಮೆಟ್ಟು ಮಾಡಿದನು ಸಂಗಮಕ. ಕಾರಣಿಕ ಪುರುಷ ಭಕ್ತಿ ಭಂಡಾರಿ ಬಸವರಸನ ಜನನದ ಉದ್ದೇಶವೇ ಕಲ್ಯಾಣ ರಾಜ್ಯ ಕಟ್ಟುವುದು ಅಲ್ಲವೇ? ಅಕ್ಕ ನಾಗಮ್ಮನವರೊಂದಿಗೆ ಬಾಗೇವಾಡಿಯನ್ನು ತೊರೆದು ಬಂದು ಕೂಡಲ ಸಂಗಮದಲ್ಲಿ ನೆಲೆಸಿದನು. ಬಾಗೇವಾಡಿ ತೊರೆದು ಬರಲು ಕಾರಣವೇನು? ಆ ಮಹಾ ನಿರ್ಗಮನದ ಪ್ರಸಂಗ ಹೇಗಿತ್ತು ಯೋಚಿಸಿದಾಗ ನನ್ನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳನ್ನು ಈ ಜಾನಪದ ಶೈಲಿಯ ಹಾಡಿನಲ್ಲಿ ಬರೆದಿರುವೆ. ಸ್ತ್ರೀಯರ ಸ್ಥಿತಿಗೆ ಮರುಗ್ಯಾನ ಬಸವ, ಪ್ರಶ್ನಿಸಿ ಕೇಳ್ಯಾನ ಕುಂತು ಸಭೆಯೊಳಗ. ತಾಯಿಯು ಶುದ್ರಳಾದರೆ ನಾನು ಹೆಂಗೆ ಶುದ್ಧ? ದೊಡ್ಡಾಕಿ ಅಕ್ಕಗೆ ಯಾಕಿಲ್ಲ ಉಪನಯನ, ದೊಡ್ಡಾಕಿ ಅಕ್ಕಗೆ ಯಾಕಿಲ್ಲ ಉಪನಯನ. ವೈದಿಕರೆಲ್ಲರೂ ಶಿಟ್ಟಾಗಿ ಬೈಯುತ್ತಾರ, ಪುರುಷ ವರ್ಗವೇ ಅತಿ ಶ್ರೇಷ್ಠವೆಂದಾರ, ಸ್ತ್ರೀಗೆ ಮೈಲಿಗೆ ಕನಿಷ್ಠವೆಂದು ಜರಿದಾರ. ಬಸವಂಗೆ ಹಾರಿ ಹಾರಿ ಬಹಿಷ್ಕಾರ ಹಾಕ್ಯಾರ, ಬಸವಂಗೆ ಹಾರಿ ಹಾರಿ ಬಹಿಷ್ಕಾರ ಹಾಕ್ಯಾರ. ಕರ್ಮ ಮಾರ್ಗ ಜಾತಿ ಗೋತ್ರವ ಸರಿಶಾನ, ಕರ್ಮ ಮಾರ್ಗ ಜಾತಿ ಗೋತ್ರವ ಸರಿಶಾನ, ಭಕ್ತಿ ಮಾರ್ಗವೇ ಶ್ರೇಷ್ಠವೆಂದು ಸಾರಿ ಹೇಳ್ಯಾನ. ಅಕ್ಕ ನಾಗಮ್ಮಳೊಂದಿಗೆ ಸಾಗಿ ಸಂಗಮಕ, ಭಕ್ತಿಲಿ ಸಂಗಮನಾಥಗ ಕೈ ಮುಗಿದಾನ, ಭಕ್ತಿಲಿ ಸಂಗಮನಾಥಗ ಕೈ ಮುಗಿದಾನ. ಶರಣು ಶರಣಾರ್ಥಿಗಳು. ಅಂದು ಏನಾಯಿತು? ಬಸವರ್ಷ ಮನೆ ಬಿಟ್ಟು ಹೊರಡಲು ಕಾರಣವಾದಂಥ ಪ್ರಸಂಗ ಯಾವುದು ನೋಡೋಣ. ಅಗ್ರೇಸರ್ ಮಾದರ್ಸರ ಮನೆಯಲ್ಲಿ ವಿದ್ವಾಂಸರ ಸಭೆ ಸೇರಿತ್ತು. ಚರ್ಚೆಯ ವಿಷಯ ಹೆಣ್ಣು ಮಾಯೆ. ಬಸವರ್ಷ ಕೂಡ ಭಾಗವಹಿಸಿದ್ದರು. ಅಂದಿನ ಸಭೆಯಲ್ಲಿ ಬಸವರ್ಷ ಬಗ್ಗೆ ಅಸೂಹೆಯುಳ್ಳಂಥ ಅಸಹನೆಯುಳ್ಳ ಕೆಲ ವಿದ್ವಾಂಸರು ಅಲ್ಲಿದ್ದರು. ಬಸವರಸನಿಗೆ ದೀನ ದಲಿತರ ಬಗೆಗಿದ್ದ ಕಾಳಜಿ, ಅನುಕಂಪ, ಪ್ರೀತಿ ಮತ್ತು ಅವರ ಮನೆಗಳಿಗೆ ಹೋಗಿ ಬರುವುದು, ಅವರೊಂದಿಗೆ ಮಾತನಾಡುವುದು, ಅವರ ಕಷ್ಟಗಳಿಗೆ ಸ್ಪಂದಿಸುವುದು, ಅವರೊಂದಿಗೆ ಬೆರೆಯುವುದು ಇವೆಲ್ಲ ಕೆಲ ವಿದ್ವಾಂಸರಿಗೆ ನುಂಗಲಾರ್ದ ತುತ್ತಾಗಿತ್ತು. ಅವರ ದೃಷ್ಟಿಯಲ್ಲಿ ಅಕ್ಷಮ್ಯ ಅಪರಾಧವಾಗಿತ್ತು. ಆದರೆ ದಯಾಸಿಂಧು ಬಸವರಸನಿಗೆ ಅದು ತುಂಬ ಹರುಷದ ವಿಷಯವಾಗಿತ್ತು. ತಿಳಿದುಕೊಳ್ಳುವ ಕುತೂಹಲವಿತ್ತು. ಹೀಗಾಗಿ ಅವರ ಬಗ್ಗೆ ಅತ್ಯಂತ ಕಾಳಜಿ ವಹಿಸುತ್ತಿದ್ದನು. ಅಂದು ಬಸವರಸನ ಮನದ ಮುಂದಿನ ಪ್ರಶ್ನೆ ಏನೆಂದರೆ, ಹೆಣ್ಣು ಮಾಯೆ ಎನ್ನುತ್ತಾರಲ್ಲ, ಹೆಣ್ಣನ್ನು ಧಾರ್ಮಿಕವಾಗಿ ಬಹಿಷ್ಕೃತಗೊಳಿಸಿದ್ದಾರಲ್ಲ, ವಿಪ್ರಕುಲದಲ್ಲಿ ಜನಿಸಿದ್ದರೂ ಸಂಸ್ಕಾರಗಳಿಗೆ ಸಂಬಂಧಿಸಿದಂತೆ ದೂರವಾಗಿ ಉಳಿದಿದ್ದಾರಲ್ಲ, ಯಾಕೆ? ಈ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯುವ ಆಶೆಯಾಗಿತ್ತು. ಒಬ್ಬ ವಿದ್ವಾಂಸ ಹೇಳುತ್ತಾನೆ, ಶಾಸ್ತ್ರಾಧಾರ ಸಹಿತವಾಗಿ ಹೆಣ್ಣು ಮಾಯೆ ಎಂದು ವಾದಿಸುತ್ತಿದ್ದನು. ಮೈತ್ರಾಯಣಿ ಸಂಹಿತೆ ಹೆಣ್ಣನ್ನು 3 ಕೆಟ್ಟ ವಸ್ತುಗಳಲ್ಲಿ ಒಂದು ಎಂದು ಪರಿಗಣಿಸುತ್ತದೆ. 2 ಜೂಜು ಮತ್ತು ಸೆರೆ. ಒಟ್ಟಾರೆ ವಿದ್ವಾಂಸರ ಅಭಿಪ್ರಾಯದಲ್ಲಿ ಮನು ಮಹರ್ಷಿ ಹೇಳಿದಂತೆ ಹೆಣ್ಣಿಗೆ ಉಪನಯನ ನಿರಾಕರಿಸಿದ್ದಾರೆ. ಮದುವೆಯೇ ಸ್ತ್ರೀಯರಿಗೆ ಉಪನಯನ, ಪತಿ ಸೇವೆಯೇ ಗುರುಗ್ರಹವಾಸ, ಗೃಹ ಕಾರ್ಯವೇ ಅಗ್ನಿ ಪರಿಕ್ರಿಯೆ, ಆಕೆಗೆ ವಿವಾಹವೇ ಉಪನಯನ. ಆದ ಕಾರಣ ಆಕೆಗೆ ಬೇರೆ ಓದು, ಜ್ಞಾನ, ಜಪ, ತಪ, ಹೋಮ, ಪೂಜೆ ಮಾಡಲಾಗದು. ಪತಿ ಸೇವೆಯಿಂದ ಎಲ್ಲ ಫಲಾದಿಗಳು ತಾವಾಗಿಯೇ ಲಭಿಸುತ್ತವೆ. ಇದನ್ನು ಕೇಳಿದ ಬಸವರಸನಿಗೆ ತುಂಬ ನೋವಾಯಿತು. ತಕ್ಷಣವೇ ಎದ್ದು ನಿಂತು, ನಿಲ್ಲಿ. ಬಸವರಸನ ಮಾತು ಗಂಟೆ ಹೊಡೆದಂತೆ ಕೇಳಿಸಿತು ಎಲ್ಲರಿಗೂ. ಬಸವರಸ ಹೇಳುತ್ತಾರೆ,
ಉಪನಿಷತ್ ಕಾಲದಲ್ಲಿ ತಾಯಂದರಿಗೆ ಧಾರ್ಮಿಕ ಸ್ವಾತಂತ್ರ್ಯವಿರಲಿಲ್ಲವೇ? ಯಜ್ಞ ಯಾಗಾದಿ ಮಾಡುತ್ತಿರಲಿಲ್ಲವೇ? ವಿಶ್ವವರ, ಅಪಲ, ಇಂದ್ರಾಣಿ ಮುಂತಾದವರು ಮಂತ್ರವನ್ನು ರಚಿಸಿದ್ದಾರಲ್ಲ. ಲೋಪಮುದ್ರ, ವಿಶ್ವವರ, ಘೋಷ ಇವರನ್ನು ಬ್ರಹ್ಮವಾದಿನಿಯರೆಂದು ಋಗ್ವೇದದಲ್ಲಿ ಕರೆದಿದ್ದಾರಲ್ಲ. ಹೀಗಿರುವಾಗ ಧಾರ್ಮಿಕ ಸಂಸ್ಕಾರಗಳನ್ನೇಕೆ ನಿಷೇಧ ಮಾಡುತ್ತೀರಿ? ತಾಯಂದಿರ ತಪ್ಪಾದರೂ ಏನು? ಶಾಸ್ತ್ರ ಪ್ರಮಾಣವನ್ನಿಟ್ಟುಕೊಂಡು ಮಾತನಾಡಿದ್ದನು. ಅದಕ್ಕೂ ಪೂರ್ವದಲ್ಲಿ ಬಸವರಸ ವೇದ ಪ್ರಮಾಣನಿಟ್ಟುಕೊಂಡು ಮಾತನಾಡಿದ್ದನು. ಹೀಗಾಗಿ ಅವರಿಗೆ ಅಲ್ಲಗೆಡೆಯಲಾಗದೆ ಮೌನವಾದರು. ಬಸವರಸನ ಕಣ್ಮುಂದೆ ಅಕ್ಕ, ಅತ್ತೆ, ತಾಯಿ ಮೂವರ ಚಿತ್ರ ಹಾದು ಹೋದವು. ತಾಯಿ ಮಮತಾಯಮ್ಮಯಿ ಮತ್ತು ಕರುಣಾಮಯಿ. ಹಗಲಿರುಳು ಮನೆಗೋಸ್ಕರ ಮತ್ತು ಮನೆಯವರಿಗೋಸ್ಕರ ದುಡಿಯುತ್ತಾಳೆ. ಎಲ್ಲರನ್ನು, ಬರುವ ಹೋಗುವವರನ್ನು ಪ್ರೀತಿಯಿಂದ ಮಾತನಾಡಿಸುತ್ತಾಳೆ, ಉಣಬಡಿಸುತ್ತಾಳೆ, ಆದರಿಸುತ್ತಾಳೆ. ಸ್ವಾರ್ಥದ ಲವಲೇಶವೂ ಇರದ ಆಕೆ ಸಾತ್ವಿಕ ಮನೋಭಾವದವಳು. ಅಂದ ಮೇಲೆ ಅಮ್ಮನನ್ನು ಹೇಗೆ ಮಾಯಿ ಎಂದು ಕರೆಯಬೇಕು? ಇದು ಪ್ರಶ್ನೆಯಾಗಿತ್ತು. ಹಾಗೆ ಅಕ್ಕ ಬಾಲ್ಯದಿಂದಲೂ ನನ್ನ ಉಜ್ವಲ ಭವಿಷ್ಯದ ಕನಸು ಕಂಡವಳು. ಪ್ರೀತಿಯ ಧಾರೆ ಹರಿಸುತ್ತಾ ಸಮಾಜದಲ್ಲಿ ನಡೆಯುವ ಒಳಿತು ಕೆಡಕುಗಳ ತಿಳಿಸಿ ಹೇಳುತ್ತಾ ಮಾನವೀಯತೆ, ಪ್ರಾಮಾಣಿಕತೆ, ದಯೆ ಕುರಿತಾಗಿ ತಿಳಿಸಿಕೊಟ್ಟವಳು. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ಅಕ್ಕನ ಮಾರ್ಗದರ್ಶನವಿದೆ. ಹಗಲಿರುಳು ನನ್ನ ಭವಿಷ್ಯ ಚಿಂತಿಸುವ ಅಕ್ಕ ಗುರು, ತಾಯಿ ಎಲ್ಲವೂ ಆಗಿರುವಳು. ಅವಳನ್ನು ಮಾಯಿ ಎಂದು ಕರೆಯಲೆ? ಛೇ, ನನ್ನ ಅಂತರಾತ್ಮ ಒಪ್ಪುವುದಿಲ್ಲ. ಇನ್ನು ನನ್ನ ಸೋದರತೆ, ಚಂದದ ರೇಷ್ಮೆ ಸೀರೆ ಉಟ್ಟು ಆಭರಣಗಳನ್ನು ತೊಟ್ಟು ಶೃಂಗಾರದಿಂದ ಓಡಾಡುತ್ತಾ ಎಲ್ಲರನ್ನು ಪ್ರೀತಿಸುವ, ನಗಿಸುವ ನನ್ನ ಅತ್ತೆ ಗಂಡ ಸತ್ತ ಮೇಲೆ ವಿಧವೆ ಎಂಬ ಪಟ್ಟ ಧರಿಸಿ ಅಡಿಗೆ ಮನೆಯಲ್ಲಿ ಕೆಂಪು ಮಡಿ ಸೀರೆ ಉಟ್ಟು ತಲೆ ಬೋಳಿಸಿಕೊಂಡು ಅಸಹ್ಯವಾಗಿ ಕಾಣುತ್ತಾ ಕಣ್ಣೀರು ಮಿಡಿಯುತ್ತಾ ಕುಳಿತಿರುವಳಲ್ಲ. ಇದಕ್ಕೆ ಯಾರು ಹೊಣೆ? ಇಂಥ ಅಸಹಾಯಕ ಸ್ತ್ರೀ ನನ್ನ ಅತ್ತೆ ಮಾಯೆ ಹೇಗಾದಾಳು? ನನ್ನ ಮನಸ್ಸಂತೂ ಒಪ್ಪುತ್ತಿಲ್ಲ. ಇಂಥ ಎಲ್ಲವನ್ನು ತೊರೆದು ಅಬ್ಬಾ, ಎಷ್ಟೊಂದು ನೋವು ಹೆಣ್ಣು ಮಕ್ಕಳಿಗೆ. ಕರ್ಮ ಮಾಡಿದವಳು, ಪಾಪ ಮಾಡಿದವಳು, ಭೋಗದ ವಸ್ತು. ಅಬ್ಬಾ, ಕೇಳಲಾರೆ. ಇದೆಲ್ಲವನ್ನು ತೊರೆದು ದೂರ ದೂರ ಹೋಗಬೇಕೆನಿಸುತ್ತದೆ. ಒಬ್ಬ ವಿದ್ವಾಂಸ ಬಸವರಸನ ಹತ್ತಿರ ಬಂದು, ಏನಪ್ಪ ಬಸವ, ಅಕ್ಕಳಿಗೂ ಉಪನಯನ ಸಂಸ್ಕಾರ ಏರ್ಪಾಡು ಮಾಡುತ್ತೀಯೋ ಎನ್ನಲು ತಡೆದುಕೊಂಡಿದ್ದ ಆಕ್ರೋಶ ಮಾತುಗಳ ಮೂಲಕ ಹೊರಬಂತು. ಖಂಡಿತ ಅಕ್ಕಳಿಗೂ ಮಾಡುತ್ತೇನೆ. ಎಲ್ಲರೂ ಸ್ತಬ್ಧ. ಮತ್ತೆ ಕ್ಷಣದಲ್ಲಿ ವೈದಿಕರು ಧರ್ಮ ವಿರೋಧಿಯಾಗಿ ಮಾತನಾಡುವ ಈತನನ್ನು ಬಹಿಷ್ಕರಿಸಿ ಗಡಿಪಾರು ಮಾಡಿ ಹೊರಹಾಕಿ ಬ್ರಾಹ್ಮಣ ತಿರಸ್ಕರಿಸದಿಂದ ನೋಡುವ ಇವನಿಗೇಕೆ ಜನಿವಾರ ಎನ್ನಲು ಬಸವರಸ ಅಕ್ಕ ನಾಗಮ್ಮಳಿಗೆ ಉಪನಯನ ಸಂಸ್ಕಾರವಿಲ್ಲವೆಂದಾದ ಮೇಲೆ, ಜನಿವಾರ ಇಲ್ಲವೆಂದಾದ ಮೇಲೆ ನನಗಾದರೂ ಏಕೆ? ತೆಗೆದುಕೊಳ್ಳಿ ಈ ನಿಮ್ಮ ಜನಿವಾರ ಎಂದು ಜನಿವಾರವನ್ನು ಕಿತ್ತೆಸೆಯುತ್ತಾನೆ. ದಿಗ್ಭ್ರಾಂತಿಯಿಂದ ನೋಡುವ ವಿದ್ವಾಂಸರಿಗೆ ಕೈ ಮುಗಿದು, ಇಲ್ಲಿಗೆ ಈ ಊರಿನ ಈ ಕುಲದ ಸಂಬಂಧ ಮುಗಿಯಿತು. ಇದೋ ಈ ಅಗ್ರಹಾರ ತೊರೆದು ಹೊರಟೆ ಎಂದು ಹೊರಟು ಬಿಟ್ಟ. ಬಸವ ಸ್ವಲ್ಪ ದೂರ ಹೋಗುವ ಅಷ್ಟರಲ್ಲಿ ವಾತ್ಸಲ್ಯಪೂರಿತವಾದ ಕೂಗೊಂದು ಬಸವ ಎಂದು ಕರೆಯಿತು. ತಿರುಗಿ ನೋಡಿದ ಅಕ್ಕ ನಾಗಮ್ಮ. ಬಸವ, ನೀನಿರದ ಮನೆಯಲ್ಲಿ ನನ್ನದೇನು ಕೆಲಸ? ನೀನಿರದ ಆ ಮನೆಯಲ್ಲಿ ಆತ್ಮವಿಲ್ಲದೆ ದೇಹವಿದ್ದಂತೆ. ನಡೆ, ಸಮಾನತೆಯ ಬೀಡಾದ ಕೂಡಲ ಸಂಗಮಕ್ಕೆ ಹೋಗುವ ಎಂದು ಭವಿಷ್ಯವನ್ನರಸುತ್ತಾ ಹೊಸ ಬೆಳಕಲ್ಲಿ ನಡೆದರು. ಮುಂದೆ ನಡೆಯುತ್ತಾ ಸಾಗಿದರು. ಹೊಸ ಭವಿಷ್ಯದ ನಿರೀಕ್ಷೆಯಲ್ಲಿ. ಮುಂದೇನಾಯಿತು ನೋಡುವ ಮುಂದಿನ ವಾರ. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು.